ಹೀಗೆ ಗ್ರಾಹಕರನ್ನ ಕರೆಯುತ್ತಾ ಒಂದು ಕಡೆ ಭರ್ಜರಿ ವ್ಯಾಪಾರ ನಡೆಸುತ್ತಿರುವ ಚಿಣ್ಣರು, ಮತ್ತೊಂದು ಕಡೆ ವ್ಯಾಪಾರಿ ಮಕ್ಕಳಿಂದ ತರಕಾರಿ, ಹಣ್ಣು ಹಂಪಲು, ತಿಂಡಿ ತಿನಿಸುಗಳನ್ನ ಖರೀದಿಸಿ ಖುಷಿ ಪಡುತ್ತಿರುವ ಗ್ರಾಹಕರು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿ ಇರುವ ಅಂಜನಾದ್ರಿ ವಿದ್ಯಾಸಂಸ್ಥೆಯಲ್ಲಿ. ಹೌದು, ಅಂಜನಾದ್ರಿ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಆಡಳಿತ ಮಂಡಳಿ ಮಕ್ಕಳನ್ನ ಆಟ ಪಾಠಗಳಲ್ಲಿ ಸಕ್ರಿಯವಾಗಿರಿಸಲು, ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಲು ಮಕ್ಕಳ ದಿನಾಚರಣೆ ಅಂಗವಾಗಿ ಒಂದು ದಿನದ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿತ್ತು. ಮಕ್ಕಳ ಸಂತೆಯಲ್ಲಿ ಬಗೆ ಬಗೆಯ ತರಕಾರಿಗಳು, ಹಣ್ಣು ಹಂಪಲು, ತಿಂಡಿ ತಿನಿಸು, ಜ್ಯೂಸ್, ಹೋಮ್ ಮೇಡ್ ಖಾದ್ಯಗಳು, ಐಸ್ ಕ್ರೀಂ ಮುಂತಾದವುಗಳನ್ನು ಮಕ್ಕಳು ಮಾರಾಟ ಮಾಡಿ ಅಂಗಡಿಯವರಿಗಿಂತಲೂ ತಾವೇನು ಕಮ್ಮಿ ಇಲ್ಲವೆಂಬಂತೆ ಸಖತ್ತಾಗಿಯೇ ವ್ಯಾಪಾರ ನಡೆಸಿ ಲಾಭ ಗಳಿಸಿ ಎಂಜಾಯ್ ಮಾಡಿದರು. ಮೊದಲಿಗೆ ಎಲ್ಲ ನಮ್ಮ ನಾಡಿನ ಜನತೆಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಅಂಜನಾದ್ರಿ ವಿದ್ಯಾಸಂಸ್ಥೆಯಲ್ಲಿ ಇದು 12ನೇ ವರ್ಷ ಮಕ್ಕಳ ದಿನಾಚರಣೆ ಆಚರಿಸ್ತಾ ಇರೋದು. ಈ ಆಚರಣೆ ದಿನ ನಾವು ವಿಭಿನ್ನವಾಗಿ ಏನೋ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಅದನ್ನು ನಾವು ಮಕ್ಕಳ ಸಂತೆ ರೂಪದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಮಕ್ಕಳ ಸಂತೆ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಮಕ್ಕಳಿಗೆ ವೈವಾರಿಕವಾಗಿ ಅವರು ಮುಂದೆ ಕಾಂಪಿಟೇಷನ್ ಫೀಲ್ಡಲ್ಲಿ ಯಾವ ಥರ ಬಿಸ್ನೆಸ್ ಆದರೆ ಯಾವ ಥರ ಮಾಡ್ಬೋದು, ಅದು ಮತ್ತು ಎಕನಾಮಿಕಲಿ ಯಾವ ಥರ ಡೆವಲಪ್ ಆಗ್ಬೋದು, ಆ ಥರ ಯೋಚನೆ ಮಾಡಿಕೊಂಡು ಈ ಥರದೊಂದು ಕಾರ್ಯಕ್ರಮ ನಮ್ಮ ಅಂಜನಾದ್ರಿ ವಿದ್ಯಾಸಂಸ್ಥೆಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆಗೆ ನಮ್ಮ ಶಿಕ್ಷಕರು ಮತ್ತು ಪೋಷಕರು ಇಬ್ಬರು ಸ್ಪಂದಿಸಿರೋದ್ರಿಂದ ಇಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಿ ಅವರಿಗೆ? ನಾವು ನಮ್ಮ ಸಂಸ್ಥೆಯಿಂದ ಅವರಿಗೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಅವರಿಗೆ 1-2 ದಿನದಲ್ಲಿ ನಾವು ಹೇಳಿದ್ವಿ, ಈ ಥರ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಮಾಡೋಣ ಅಂತ. ಆ ಕಾರ್ಯಕ್ರಮಕ್ಕೆ ಪೋಷಕರದಿಂದ ತುಂಬ ನಮಗೆ ಸಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂತು. ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಯಾವ ರೀತಿ ಇಲ್ಲಿ ಏನು ನಡೀತಾ ಇದೆ ಅಂದರೆ, ಮಕ್ಕಳ ಸಂತೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಮಕ್ಕಳಿಗೆ ಬೇಕಾಗಿರುವಂಥ ವ್ಯವಸ್ಥೆ ಏನಂದರೆ ಮಕ್ಕಳೇ ಮಾಡ್ಕೊಂಡಿದ್ದಾರೆ, ಪೋಷಕರೇ ಮಾಡಿಕೊಟ್ಟಿದ್ದಾರೆ. ನಾವು ಸಂಸ್ಥೆಯಿಂದ ಅವರಿಗೆ ಕೂತ್ಕೊಳ್ಳೋದಕ್ಕೆ, ಮತ್ತು ಮಳೆ ನಿಮಗೆ ಗೊತ್ತಿರೋಂಗೆ ವಾತಾವರಣ ಸರಿಗಿಲ್ಲ, ಅದರಿಂದ ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ ಮಳೆಯಲ್ಲಿ ನೆನೆದಿರೋಂಗೆ ವ್ಯವಸ್ಥೆ ಒಂದು ಮಾಡಿಕೊಟ್ಟಿದ್ವಿ. ಇನ್ನು ಮಕ್ಕಳಿಗೆ ಬೇಕಾಗಿರೋಂಥ ಸಾಮಗ್ರಿಗಳು, ಅವರು ವ್ಯಾಪಾರ ಮಾಡುತ್ತಿರುವಂಥ ಸಾಮಗ್ರಿಗಳು ಪೋಷಕರೇ ಅವರಿಗೆ ಕೊಟ್ಟು ಅವ್ರ ಕೈಲಿ ವ್ಯಾಪಾರ ಮಾಡಿಸ್ತಾ ಇದ್ದಾರೆ. ಇನ್ನು ಸಂತೆ ಆರಂಭಕ್ಕೂ ಮುನ್ನ ಅಂಜನಾದ್ರಿ ವಿದ್ಯಾಸಂಸ್ಥೆ ವ್ಯವಸ್ಥಾಪಕ ಸುನಿಲ್ ಮತ್ತು ಆಡಳಿತ ಮಂಡಳಿ ಶಿಕ್ಷಣ ವರ್ಗ ಚಿಣ್ಣರ ಸಂತೆಗೆ ಚಾಲನೆ ನೀಡಿದರು. ಮಕ್ಕಳಿಗೆ ಹಳ್ಳಿಗಳ ಸಂತೆಯ ಪರಿಚಯ, ಅಲ್ಲಿ ರೈತರು ಬೆಳೆದು ಮಾರಾಟಕ್ಕೆ ತರುವ ಸರಕುಗಳು, ತೂಕ ಮತ್ತು ಅಳತೆ, ಮಾರುಕಟ್ಟೆ ಲೆಕ್ಕ, ಡಜನ್, ಸೇರು, ಪಾವು, ಅಚ್ಚೇರುಗಳ ಪರಿಚಯ ಮತ್ತು ವ್ಯಾಪಾರ ಹಾಗೂ ಡಿಜಿಟಲ್ ಪೇಮೆಂಟ್ ವಹಿವಾಟಿನ ಅಂಶಗಳ ಬಗ್ಗೆ ತಿಳಿಸುವ ಸಲುವಾಗಿ ಆಡಳಿತ ಮಂಡಳಿ ಚಿಣ್ಣರ ಸಂತೆ ಕಲ್ಪಿಸಿಕೊಡಲಾಗಿತ್ತು. ನನ್ನ ಹೆಸರು ದುರ್ಗಾಲಕ್ಷ್ಮಿ. ನಾನು ಅಂಜನಾದ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಎವ್ರಿ ಇಯರು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾವು ಚಿಲ್ಡ್ರನ್ಸ್ ಡೇ ಪ್ಲೇಸಲ್ಲಿ ಮಕ್ಕಳ ಸಂತೆನ ಆಚರಣೆ ಮಾಡಿದ್ದೀವಿ. ಇದರಿಂದ ಮಕ್ಕಳಿಗೆ ಏನಾಗುತ್ತಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಯಾವ ಥರ ಎಲ್ಲರ ಜೊತೆ ಹೆಂಗೆ ಮಾತಾಡಬೇಕು, ಮತ್ತು ಮ್ಯಾಥ್ಸಲ್ಲಿ ತಗೊಳೋದಾಗಿರ್ಬೋದು, ಅಮೌಂಟು ಎಲ್ಲ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅಂತ ನಾವು ಮಕ್ಕಳ ಸಂತೆಯನ್ನು ಕಂಡಕ್ಟ್ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ನನ್ನ ಹೆಸರು ನಳೀರಾ. ನಾನು ಅಂಜನಾದ್ರಿ ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಾ ಇದ್ದೀನಿ. ಇವತ್ತು ಮಕ್ಕಳ ದಿನಾಚರಣೆ ಇರೋ ಕಾರಣದಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಇಟ್ಕೊಂಡಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಿಪ್ಪಟ್ಟು ಮಸಾಲ ತಿಂದ್ವಿ, ಗೇಮ್ಸ್ ಆಡಿದ್ವಿ, ಚೆನ್ನಾಗಿತ್ತು. ಎಲ್ಲ ಮಕ್ಕಳಿಗೆ ಥ್ಯಾಂಕ್ಫುಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನಾವು ನಿಪ್ಪಟ್ಟು ಮಸಾಲ ತಿಂದ್ವಿ, ಮತ್ತು ಪಾನಿಪುರಿ ತಿಂದ್ವಿ. ಚಾಟ್ಸ್ಗೆಲ್ಲ ಹೊರಗಡೆ ಹೋಗಬೇಕಾಗಿತ್ತು, ಇವತ್ತು ನಮ್ಮ ಕಾಲೇಜಲ್ಲೇ ಇದು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಮಕ್ಕಳು ತುಂಬ ಖುಷಿ ಪಡ್ತಾ ಇದ್ದಾರೆ. ಮತ್ತು ತುಂಬ ಜನ ಬಂದಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು.
ಇನ್ನು ಅಂಜನಾದ್ರಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಚಿಣ್ಣರ ಸಂತೆಯಲ್ಲಿ ಮಕ್ಕಳಿಗೆ ಅವರ ಪಾಲಕರು ಸಹಾಯ ಮಾಡಿದರು. ಇನ್ನು ಕೆಲವರು ಮಕ್ಕಳು ಇಟ್ಟಿದ್ದ ತರಹೇವಾರಿ ಹಣ್ಣು, ಹಂಪಲು, ತಿಂಡಿ ತಿನಿಸು, ಜ್ಯೂಸ್, ಹೋಮ್ ಮೇಡ್ ಖಾದ್ಯಗಳು, ಐಸ್ ಕ್ರೀಮ್ ಮುಂತಾದವುಗಳನ್ನು ಸವಿದು ಖುಷಿಪಟ್ರೆ, ಒಂದೆರಡು ತಾಸಿನ ವ್ಯಾಪಾರದಲ್ಲೇ ಲಾಭ ಗಳಿಸಿದ ಪುಟಾಣಿ ವ್ಯಾಪಾರಿಗಳು ನೋಟು ಎಣಿಸುತ್ತಲೇ ಖುಷಿಯಿಂದ ಮನೆಗೆ ಮರಳಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.